ಮಾರ್ಚ್ 22ರಂದು ನಡೆಯಲಿರುವ ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ಚುನಾವಣೆಯ ಹಿನ್ನೆಲೆಯಲ್ಲಿ ನಾಗಪ್ಪ ಟಿ ಹೊನ್ನಳ್ಳಿ ಇವರ ಪೆನಲ್ ವತಿಯಿಂದ 17 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರುವ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ದಿನಾಂಕ 22ನೇ ಮಾರ್ಚ್ 2026ರಂದು ಬೆಳಿಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ಕಲಬುರಗಿ ನಗರದ ರಾಜಾಪುರ ಸೇಡಂ ರಸ್ತೆಯ ಹೊಸ ಆರ್ಟಿಒ ಕಚೇರಿಯ ಎದುರುಗಡೆ ಇರುವ ಸರಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಪಿಜಿ ಬಿಲ್ಡಿಂಗ್ ನಲ್ಲಿ ನಡೆಯಲಿರುವ ರಾಜ್ಯ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಕಲಬುರಗಿಯ 2026ರಿಂದ 2031ನೇ ಅವಧಿಗಾಗಿ ಆಡಳಿತ ಮಂಡಳಿಯ 17 ನಿರ್ದೇಶಕರ ಆಯ್ಕೆಗಾಗಿ ಚುನಾವಣೆ ನಡೆಯಲಿದ್ದು, ನಾಗಪ್ಪ ಕೆ ಹೊನ್ನಳ್ಳಿ ಪೆನಲ್ ನಿಂದ ಕ್ರಮ ಸಂಖ್ಯೆ 2ರಲ್ಲಿ ಅರುಣಕುಮಾರ್ ಎನ್ ಪಾಟೀಲ್ ಚಿಹ್ನೆ ಬ್ಯಾಟರಿ, ಕ್ರಮ ಸಂಖ್ಯೆ 4ರಲ್ಲಿ ಈರಣ್ಣ ಸಿದ್ದರಾಮಪ್ಪ ಪಾಟೀಲ್ ಚಿಹ್ನೆ ಬ್ಯಾಗ್, ಕ್ರಮ ಸಂಖ್ಯೆ 5ರಲ್ಲಿ ಗಣೇಶ್ ಬಾಳಪ್ಪ ಕಮ್ಮಾರ್ ಚಿಹ್ನೆ ರಿಂಗ್, ಕ್ರಮ ಸಂಖ್ಯೆ 6ರಲ್ಲಿ ಚೆನ್ನವೀರಯ್ಯ ಗುರುಬಸಯ್ಯ ಸ್ವಾಮಿ ಚಿಹ್ನೆ ದ್ರಾಕ್ಷಿ, ಕ್ರಮ ಸಂಖ್ಯೆ 8ರಲ್ಲಿ ಜಿಡಿ ನಂದಿಕೂರ್ ಚಿಹ್ನೆ ಕಪ್ಸಾಸರ್, ಕ್ರಮ ಸಂಖ್ಯೆ 10ರಲ್ಲಿ ನಾಗಪ್ಪ ಕಲ್ಯಾಣಪ್ಪ ಹೊನ್ನಳ್ಳಿ ಚಿಹ್ನೆ ತೆಂಗು, ಕ್ರಮ ಸಂಖ್ಯೆ 16ರಲ್ಲಿ ಎಂ ಗಜೇಂದ್ರನಾಥ್ ಚಿತಾಂಬರ್ ಚಿಹ್ನೆ ಹಾಕಿ ಸ್ಟಿಕ್, ಕ್ರಮ ಸಂಖ್ಯೆ 17ರಲ್ಲಿ ರಿಯಾಜ್ ಅಹಮದ್ ಸೈಯದ್ ತಂದೆ ಇಮಾಮ್ ಹುಸೇನ್ ಸೈಯದ್ ಚಿಹ್ನೆ ಬೆಲ್ಟ್, ಕ್ರಮ ಸಂಖ್ಯೆ 20ರಲ್ಲಿ ವಿಶ್ವನಾಥ ಶರಣಪ್ಪ ಕಟ್ಟಿಮನಿ ಚಿಹ್ನೆ ಪ್ರೆಷರ್ ಕುಕ್ಕರ್, ಕ್ರಮ ಸಂಖ್ಯೆ 21ರಲ್ಲಿ ಸಿಎನ್ ಬಾಬಳಗಾಂವ್ ಚಿಹ್ನೆ ಕ್ಯಾಮರಾ, ಕ್ರಮ ಸಂಖ್ಯೆ 22ರಲ್ಲಿ ಸಿದ್ದಲಿಂಗ್ ಬಾಬುರಾವ್ ಕುಲಕರ್ಣಿ ಚಿಹ್ನೆ ಲ್ಯಾಂಡ್ ಫೋನ್, ಪರಿಶಿಷ್ಟ ಜಾತಿ ಎಸ್ಸಿ 1 ಸ್ಥಾನ ಆಯ್ಕೆಗಾಗಿ ಕ್ರಮ ಸಂಖ್ಯೆ 1ರಲ್ಲಿ ಎಸ್ಪಿ ಸುಳ್ಳದ್ ಚಿಹ್ನೆ ಆಟೋ ರಿಕ್ಷಾ, ಪರಿಶಿಷ್ಟ ಪಂಗಡ ಎಸ್ಟಿ 1 ಸ್ಥಾನ ಆಯ್ಕೆಗಾಗಿ ಕ್ರಮ ಸಂಖ್ಯೆ 1ರಲ್ಲಿ ಅಂಕುಶ್ ತಂದೆ ಶರಣಪ್ಪ ಚಳಕಾಪುರ್ ಚಿಹ್ನೆ ಬ್ಯಾಟ್, ಹಿಂದುಳಿದ ವರ್ಗ ಮೀಸಲಾತಿ 1 ಅಭ್ಯರ್ಥಿ ಆಯ್ಕೆಯಲ್ಲಿ ಕ್ರಮ ಸಂಖ್ಯೆ 2ರಲ್ಲಿ ಸಿದ್ದಣ್ಣ ಬಿ ಪೂಜಾರಿ ಚಿಹ್ನೆ ಟೋಪಿ, ಹಿಂದುಳಿದ ವರ್ಗ ಮೀಸಲಾತಿ 1 ಅಭ್ಯರ್ಥಿ ಆಯ್ಕೆಯಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ಪರಮೇಶ್ವರ್ ಸಾತಲಿಂಗಪ್ಪ ವಾಗ್ದರ್ಗಿ ಚಿಹ್ನೆ ಸೇರು ಅಂದರೆ ಪಾಟಿ, ಮಹಿಳಾ ಮೀಸಲಾತಿ 2 ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಕ್ರಮ ಸಂಖ್ಯೆ 1ರಲ್ಲಿ ಜಯಶ್ರೀ ರವಿ ಪಾಟೀಲ್ ಚಿಹ್ನೆ ಕ್ರಿಕೆಟ್ ಆಟಗಾರ, ಕ್ರಮ ಸಂಖ್ಯೆ 2ರಲ್ಲಿ ಪ್ರಮೀಳಾ ಹನುಮಗೌಡ ಪಾಟೀಲ್ ಬಿಬ್ಬಳ್ಳಿ ಚಿಹ್ನೆ ಚಿತ್ರಕಲಾ ಫಲಕ ಇವರು ನಾಮಪತ್ರಗಳನ್ನ ಸಲ್ಲಿಸಿದ್ದಾರೆ. ಕಾರಣ ಪ್ರಾಮಾಣಿಕತೆ, ಪಾರದರ್ಶಕತನ, ದಕ್ಷ ಮತ್ತು ಬದ್ಧತೆ ಆಡಳಿತಕ್ಕಾಗಿ ನಮ್ಮ ಪೆನಲ್ಗೆ ಬೆಂಬಲಿಸಿ ಎಂದು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿ ಈ ಸಂಘದ 2025-26ರಿಂದ 2030-26ರಿಂದ 5 ವರ್ಷಗಳ ಅವಧಿಗಾಗಿ ಇದೇ ತಿಂಗಳ 22/3/2026ರಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಕಲಬುರಗಿ ನಗರದಲ್ಲಿರುವ ಸೇಡಂ ರಸ್ತೆಗೆ ರಿಂಗ್ ರೋಡ್ ಹತ್ತಿರದಲ್ಲಿರುವ ಡಿಗ್ರಿ ಕಾಲೇಜ್ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಮತದಾನ ಕೇಂದ್ರ ಸ್ಥಾಪಿಸಲಾಗಿದೆ. ಈ ಒಂದು 22/3/2026 ಜರುಗಲಿರುವ ಚುನಾವಣೆ ಮತದಾನ ಯಾಚನೆಗಾಗಿ ನಾವೆಲ್ಲ ಈಗಾಗಲೇ ಹಲವು ಇಲಾಖೆಗಳಲ್ಲಿ ಹಲವು ಸಂಘಟನೆಗಳ ಮೂಲಕ ಎಲ್ಲರನ್ನೂ ಭೇಟಿಯಾಗಿ ಮತ್ತು ಅವರ ವಿಶ್ವಾಸದಿಂದೊಂದಿಗೆ ಏನು ನಮ್ಮ ಒಂದು ಪೆನಲಿನ ಏನು ಉದ್ದೇಶವ ಕಳೆದ 14 ವರ್ಷಗಳಿಂದ ನಾವೇನು ಮಾಡಿದ್ದೆವು, ಮುಂದೆ ನಾವೇನು ಮಾಡಬೇಕೆಂಬುದರ ಬಗ್ಗೆ ಈ ಮಾಧ್ಯಮದ ಸ್ನೇಹಿತರಿಗೆ ನಾವು ಇವತ್ತು ಸುದ್ದಿಗೋಷ್ಠಿಗೆ ಕರೆದಿದ್ದೇವೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮೀಡಿಯಾ ಗಣ್ಯಮಾನ್ಯರೇ, ನನ್ನ ಪೆನಲಿನ ಎಲ್ಲ ಅಭ್ಯರ್ಥಿಗಳೇ ಮತ್ತು ನನ್ನ ಬೆಂಬಲಕ್ಕಾಗಿ ಬಂದಿರತಕ್ಕಂಥ ಎಲ್ಲ ಸಂಘಟನೆ ಮುಖಂಡರುಗಳೇ, ಈ ನಾವೆಲ್ಲ ಕಳೆದ 14 ವರ್ಷಗಳಿಂದ ಈ ಸಂಘದ ಆಡಳಿತ ನಡೆಸ್ತಾ ಇದ್ದೇವೆ. ಈ ಸಂಘದಲ್ಲಿ 11,634 ಜನ ಸದಸ್ಯರು ಹೊಂದಿದ್ದು ಈ ಒಂದು ಸಂಘದಲ್ಲಿ ಹಲವಾರು ಬಡಾವಣೆಗಳು ಈಗಾಗಲೇ ಅಭಿವೃದ್ಧಿಪಡಿಸಿ ಸರ್ಕಾರಿ ನೌಕರರಿಗೆ ಅಂದರೆ ಅರ್ಥಾತ್ ಸಂಘದ ಸದಸ್ಯರಿಗೆ ಹಂಚಲಾಗಿದೆ. ಈ ಕಳೆದ ನನ್ನ ಒಂದು 14 ವರ್ಷಗಳ ಅವಧಿಯಿಂದ 2012ರಲ್ಲಿ ಸಂಘದ ನಿವೇಶನರಹಿತ ಸದಸ್ಯರಿಗಾಗಿ ಅತ್ಯಂತ ಕಡಿಮೆ ದರದಲ್ಲಿ ನಿವೇಶನಗಳು ಹಂಚಬೇಕೆನ್ನುವ ಒಂದು ಸದುದ್ದೇಶದಿಂದ ಒಂದು ಸಂಘದ ಅಭಿವೃದ್ಧಿಗಾಗಿ 11/4/2012ರಂದು ಕುಸ್ನೂರು ಗ್ರಾಮದ ಸರ್ವೆ ನಂಬರ್ 181/1 ಮತ್ತು 181/3ರಲ್ಲಿ ಇಬ್ಬರು ಭೂಮಾಲೀಕರಿಂದ 25 ಎಕರೆ 30 ಗುಂಟೆ ಜಮೀನು ಅಗ್ರಿಕಲ್ಚರ್ ಲ್ಯಾಂಡ್ ಖರೀದಿ ಮಾಡಿ ಆ ಅಗ್ರಿಕಲ್ಚರ್ ಲ್ಯಾಂಡನ್ನು ಸರ್ಕಾರದಿಂದ, ಅದು ಅಗ್ರಿಕಲ್ಚರ್ ಝೋನ್ದಲ್ಲಿರೋದರಿಂದ ನಾವು ಸರ್ಕಾರದಿಂದ ಮಂಜೂರಾತಿ ಪಡೆದುಕೊಂಡು ಬಂದಿದ್ದೇವೆ. ಇಲ್ಲಿ ಯಾರ್ದು ಏನದಂದ್ರೆ ನಾನು ಮಾಡೀನಿ ನೀನು ಮಾಡಿ ನನ್ನ ಪ್ರಶ್ನೆನೇ ಇಲ್ಲ. ಆ ಒಡಂಬಡಿಕೆ ಏನಿತ್ತು 2012ರಲ್ಲಿ
ಆ ಒಡಂಬಡಿಕೆ ಪ್ರಕಾರ ಕೆಲಸ ಕಾರ್ಯಗಳು ನಿರ್ವಹಣೆ ಮಾಡದೇ ಇರೋದರಿಂದ ನಾವು 2014ಕ್ಕೆ ಅಂದರೆ ಇಲ್ಲಿಂದ ಮಾನ್ಯ ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ ಕಲಬುರಗಿಯವರಿಂದ ಕಡತ ರವಾನೆ ಮಾಡಿಕೊಂಡು ಸರ್ಕಾರದಿಂದ ನಾವು ಮಂಜೂರಾತಿ ಪಡೆದೆವು. ಈ ಸರ್ಕಾರದಿಂದ ನಾವು ಮಂಜೂರಾತಿ ಪಡೆಯುವ ಸಂದರ್ಭದಲ್ಲಿ ಈ ಜಿಲ್ಲೆಯ ಮತ್ತು ರಾಜ್ಯ ಕಂಡಂಥ ಅತ್ಯಂತ ಶೋಷಿತ ಜನರ ಧ್ವನಿಯಾಗಿರುವ ಬಡ ಬಂಧುಗಳ ಧ್ವನಿಯಾಗಿರುವ ಸನ್ಮಾನ್ಯ DJ ಸಾಗರ್ ಅವರ ಜೊತೆಗೆ ಸನ್ಮಾನ್ಯ ಧರ್ಮ್ ಸಿಂಗ್ ಅವರ ಸಹಕಾರದೊಂದಿಗೆ ಆಗಿನ ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿಗಳಾಗಿರ್ತಕ್ಕಂಥ ವಿನಯ್ ಕುಮಾರ್ ಸೊರಕೆ ಅವರನ್ನು ಕಂಡು ಆ ಸರ್ಕಾರದಿಂದ 25 ಎಕರೆ 30 ಗುಂಟೆ ಜಮೀನನ್ನು ವಸತಿ ವಲಯಕ್ಕೆ ಭೂ ಉಪಯೋಗ ಬದಲಾವಣೆಗಾಗಿ ಕೃಷಿ ವಲಯದಿಂದ ವಸತಿ ವಲಯಕ್ಕೆ ನಾವು ಮಂಜೂರಾತಿ ನಾವು ಪಡೆದುಕೊಂಡಿದ್ದೆವು. ಇದು 52ನೇ GB ಬುಕ್ಲೆಟ್. ಇದನ್ನು ನಾನು ನನಗೋಸ್ಕರ ಪ್ರಕಟ ಮಾಡಿದ್ದಲ್ಲ. ಸಂಘದ ಸದಸ್ಯರಿರ್ತಕ್ಕಂಥ ಸರ್ವ ಸದಸ್ಯರಿಗೂ ಈ ಬಡಾವಣೆಯಲ್ಲಿರ್ತಕ್ಕಂಥ ಏನು ನಿವೇಶನ ಬಯಸಿ 30-40, 30-50, 40-60 ನಿವೇಶನಗಳಿಗೆ ಏನು ಅಮೌಂಟ್ ನೀವು ಕಟ್ಟಿದ್ದೀರಿ, ಈ ಸಂಘದಲ್ಲಿ ಏನು ನಡೀತಾ ಇದೆ, ಏನು ನಾವು ಮಾಡಿದೆವು, ಪ್ರತಿಯೊಂದು ವಿಷಯಗಳು ನಮಗೆ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರು ಸಹಕಾರ ಮಾಡಿದ್ರು, ನಿಮ್ಮ ಲ್ಯಾಂಡ್ ಓನರ್ಲಿಂದ ಮತ್ತು ಡೆವಲಪರ್ಲಿಂದ ನಮ್ಮ ಸಂಘಕ್ಕೆ ಏನು ಅಡೆತಡೆ ಮತ್ತು ತೊಂದರೆ ಸಮಸ್ಯೆಗಳು ಉಂಟು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಇವತ್ತು ನಾವು 52ನೇ ಬುಕ್ಲೆಟ್ದಲ್ಲಿ ತೋರಿಸ್ತಾ ಇಲ್ಲ. 42, 43, 44, 45, 46, 47, 48, 49, 50, 51, 52 ಈ ಎಲ್ಲ ಬುಕ್ಲೆಟ್ಗಳ ಬಳಿ ಸವಿಸ್ತಾರವಾಗಿ ನಾವು ವರದಿ ಮಂಡನೆ ಮಾಡಿದೆವು.